ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲಾ. ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳೊಂದಿಗೆ ನಿನ್ನೆ ದಿನ ನಾವೇನು ಬೆಂಗಳೂರಿಗೆ ಹೋಗಿದ್ದೆವೋ ಅಲ್ಲಿ ಹಲವಾರು ವಿಷಯಗಳೊಂದಿಗೆ ಮತ್ತೆ ನಿಮಗೆ ವಿಷಯವನ್ನು ತಿಳಿಸ್ಲಿಕ್ಕೆ ಬಂದಿದ್ದೇನೆ. ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿ ಯಾವ್ಯಾವ ಹಂತದಲ್ಲಿದೆ, ಏನಾಗಿದೆ ಅದನ್ನು ನಾವು ಸುವಿಸ್ತಾರವಾಗಿ ನೋಡೋಣ. ಇವಾಗಪ್ಪ ಅಂತಂದರೆ, ಸುಮಾರು ನಿನ್ನೆ ದಿನ ನಾವಪ್ಪ ಅಂತಂದರೆ ಭೋಜೇಗೌಡರು ಹಾಗೂ ಪುಟ್ಟಣ್ಣ ಸರ್ ಹಾಗೂ ಸಂಕನೂರು ಸರ್ ಅವರಿಗೆ ಮನವಿ ಪತ್ರದೊಂದಿಗೆ ನಾವು ಭೋಜೇಗೌಡರು ಸುವಿಸ್ತಾರವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಕುರಿತು ಮಾತನಾಡಿದ್ದಾರೆ. ಅದೇ ರೀತಿ ಪುಟ್ಟಣ್ಣ ಸರ್ ಕೂಡ ಸುವಿಸ್ತಾರವಾಗಿ ಸಚಿವರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಸಂಕನೂರು ಸರ್ ಒಂದು ಗಮನಕ್ಕೆ ತಗೊಂಡು ಬಂದಿದ್ದಾರೆ. ನಮೋಶಿ ಸರ್ ಅವರು ಕೂಡ ಗಮನಕ್ಕೆ ತಂದಿದ್ದಾರೆ. ಏನಪ್ಪ ಅಂತಂದ್ರೆ, ಇಲ್ಲಿ ಮೂಲ ಶಿಕ್ಷಣದಲ್ಲಿ ಏನಪ್ಪ ಅಂತಂದ್ರೆ, ಮೂಲ ಶಿಕ್ಷಣದಲ್ಲಿ ದೈಹಿಕ ಶಿಕ್ಷಣ ಏನು ತೆಗೆದಿದ್ದಾರೆ ಅಂತೇಳಿಕೆ ಪಠ್ಯ ಪುಸ್ತಕದಲ್ಲಿ ಏನು ನಮಗೇನು ಹೇಳಿದ್ರು, ಅದು ಯಾವುದೇ ರೀತಿ ಬದಲಾವಣೆ ಇಲ್ಲ. ನಮ್ಮ ವೇಳಾಪಟ್ಟಿ 4 ಪೀರಿಯಡ್ಗಳು ಏನದ ವಾರಕ್ಕೆ, ಆ 4 ಪೀರಿಯಡ್ಗಳಿಂದ 5 ಪೀರಿಯಡ್ಗೆ ಹೆಚ್ಚಿಸುವ ಒಂದು ವಿಷಯ ಇದೆ. ಅದು ಮೌಲ್ಯ ಶಿಕ್ಷಣ ಅಂತೇಳಿ ಇದ್ದರು, ಅದನ್ನು ಬದಲಾವಣೆ ಮಾಡಿಕೊಡು ಕುರಿತು ಹೇಳಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಅದು ಪುಸ್ತಕ ಏನು ದೈಹಿಕ ಶಿಕ್ಷಣದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, ದೈಹಿಕ ಶಿಕ್ಷಣ ಪಠ್ಯ ವೇಳೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ನಮಗೇನು ತಿಳಿಸ್ಕೊಟ್ಟಿದ್ದರು. ಅದು ಕೂಡ ಒಂದು ನಿನ್ನೆ ಸಂತೋಷದ ವಿಷಯ. ಅದೇ ರೀತಿಯಪ್ಪ ಅಂತಂದ್ರೆ, ನಮ್ಮ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೊಂದಿಗೆ ನಾವು ಅವರಿಗೆ ಮನವಿ ಪತ್ರ ಕೊಟ್ಟಾಗ ಅವರು ಎಲ್ಲ ರೀತಿಯಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅಧಿವೇಶನದಲ್ಲಿ ಚರ್ಚೆ ಮಾಡೋದಾಗಿ ನಮಗೆ ತಿಳಿಸಿದ್ದಾರೆ. ಸಂತೋಷದ ವಿಷಯ. ಜೊತೆಗೆಪ್ಪ ಅಂತಂದರೆ ಇಲ್ಲಪ್ಪ ಅಂತಂದರೆ ಓಕೆ ಇಲ್ಲಿ ನಾವು ನಿನ್ನೆ ದಿನಪ್ಪ ಅಂತಂದ್ರೆ ನಮೋಶಿ ಸರ್ ಅವರಿಗೂ ಕೂಡ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ದೆವು. ಅವರು ಇಮಿಡಿಯೇಟ್ಲಿ ಆ ಮನವಿ ಪತ್ರವನ್ನಪ್ಪ ಅಂತಂದ್ರೆ ತೆಗೆದುಕೊಂಡು ಹೋಗಿ ನಮಗೆ ಅಧಿವೇಶನದಲ್ಲಿ ಕೂಡ ಆಗಿಂದಾಗಿ ಇಮಿಡಿಯೇಟ್ಲಿ ಚರ್ಚೆ ಮಾಡಿದ್ರು. ನಮ್ಗೆ ವಾರ್ಡನ್ ಹುದ್ದೆಗಳಿಗೂ ಕೂಡ ಒಂದು ಕನ್ಸಿಡರ್ ಮಾಡುವ ರೀತಿಯಲ್ಲಿ ಅವರು ಕೂಡ ಅವ್ರ ಲೆಟರ್ದಲ್ಲಿ ಸಂಬಂಧಪಟ್ಟಂತಹ ಸಚಿವರಿಗೆ ತಲುಪಿಸ್ತೇನೆ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದರು. ಅದು ತುಂಬ ಸಂತೋಷಕರವಾದ ವಿಷಯ. ಇಮಿಡಿಯೇಟ್ಲಿ ನಾವೇನು ನೇಮಕಾತಿ ಕುರಿತು ಕಲ್ಯಾಣ ಕರ್ನಾಟಕ ಹಾಗೂ ನಾನ್ ಕಲ್ಯಾಣ ಕರ್ನಾಟಕ ಎಷ್ಟು ಹುದ್ದೆಗಳ ನೇಮಕಾತಿ ಆಗ್ತವೆ ಅಂತೇಳಿ ಹುದ್ದೆಗಳನ್ನು ಹೆಚ್ಚಿಸುವ ಮಾಡೋ ಕುರಿತು ನಮೋಶಿ ಸರ್ ಅವರು ಕೂಡ ನಮಗೆ ತುಂಬ ಒಂದು ಆತ್ಮೀಯತೆಯಿಂದ ಹೇಳಿ ನಮಗೆ ಇಮಿಡಿಯೇಟ್ಲಿ ಸದನದಲ್ಲಿ ನಾವು ಮನವಿ ಪತ್ರ ಸಲ್ಲಿಸಿದ ತಕ್ಷಣ ಶೂನ್ಯ ವೇಳೆಯಲ್ಲಪ್ಪ ಅಂತಂದ್ರೆ ಅವರು ಪ್ರಸ್ತಾಪ ಮಾಡಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮಹತ್ವ ರೀತಿಯಲ್ಲಿ ಇರ್ತಕ್ಕಂತಹ ಭಾಷಣವನ್ನು ಅಧಿವೇಶನದಲ್ಲಿ ಮಾಡಿದ್ರು. ತುಂಬ ಸಂತೋಷದ ವಿಷಯ. ನಮ್ಮ ಮನವಿಗೆ ಸದಾಕಾಲ ಸ್ಪಂದಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀಯುತ ಸಶೀಲ್ ನಮೋಶಿ ಸರ್ ಅವರು. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಪ್ಪ ಅಂತಂದರೆ, ನಾವು ನಂತರವಾಗಿಯಪ್ಪ ಅಂತಂದ್ರೆ ಜಡ್ಬಿ ಜಮೀರ್ ಅಹ್ಮದ್ ಸರ್ ಮಾನ್ಯ ಸಚಿವರಿಗೆ ಕೂಡ ಸಂಕನೂರು ಸರ್ ಅವರ ಸಮ್ಮುಖದಲ್ಲಿ ನೇರವಾಗಿ ಸಂಕನೂರು ಸರ್ ಅವರು ಅಧಿವೇಶನದಲ್ಲಿ ಇದ್ದರೂ ಕೂಡ ಅವರಿಗೆ ಹೊರಗಡೆ ಕರ್ಕೊಂಡು ಬಂದು ನಮಗೆ ಮೌಲಾನಾ ಆಜಾದ್ ಶಾಲೆಗಳಲ್ಲಿ 700 ಹುದ್ದೆಗಳೇನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದ್ದಾವೆ. ಈ ಹಿಂದೆ ಕೂಡ ನಾವು ಜಡ್ಬಿ ಜಮೀರ್ ಅಹ್ಮದ್ ಸರ್ ಅವರಿಗೂ ಕೂಡ ನಾವು ಭೇಟಿಯಾಗಿದ್ದೆವು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಸಮ್ಮುಖದಲ್ಲಿ ಹೋದ ಸೆಷನ್ದಲ್ಲಿ. ಅಲ್ಲಿ ಕೂಡ ನಮಗೆ ಕನ್ಸಿಡರ್ ಅಂತೇಳಿ ನಮ್ಮ ಲೆಟರ್ ಪ್ಯಾಡ್ ಬರೆದು ತಗೊಂಡಿದ್ದರು ನಮ್ಮ ಎದುರೇ ಅಜಯ್ ಧರ್ಮಸಿಂಗ್ ಸರ್ ಸಮ್ಮುಖದಲ್ಲಿ. ಅಲ್ಲಿ ಕೂಡ ನಮ್ಗೆ ಮೌಲಾನಾ ಆಜಾದ್ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರದ ಏನು ನೇಮಕಾತಿಯನ್ನು ಮಾಡ್ಕೊತೀನಿ ಅಂತೇಳಿ ಅಲ್ಲಿ ಕೂಡ ಭರವಸೆ ಕೊಟ್ಟಿದ್ದರು. ತುಂಬ ಸಂತೋಷದ ವಿಷಯ. ಯಾಕಪ್ಪ ಅಂತಂದರೆ, ಸುಮಾರು ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಕೂಡ ಅಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ದೈಹಿಕ ಶಿಕ್ಷಕರು ವರ್ಕ್ ಮಾಡ್ತಾ ಇದ್ದಾರೆ. ಪರ್ಮನೆಂಟ್ ಆಗಿ ಶಿಕ್ಷಕರ ನೇಮಕಾತಿ ಆಗ್ತಿಲ್ಲ. ಅಲ್ಲಿ ಕೂಡ ಒಂದು 100 ದೈಹಿಕ ಶಿಕ್ಷಕರು ಒಳಗಡೆ ಹೋದರೆ ಎಷ್ಟೋ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಂದು ಅನುಕೂಲ ಆಗುತ್ತೆ. ಅವ್ರ ಕುಟುಂಬವನ್ನು ಸುವಿಸ್ತಾರವಾಗಿ ಒಂದು ಹುದ್ದೆಗೆ ಇರುತ್ತೆ. ಆ ಕುಟುಂಬ ಏನೋ ಮುನ್ನಡೆಸ್ಲಿಕ್ಕೆ ದೈಹಿಕ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಎಲ್ಲವಷ್ಟು ಮನವರಿಕೆ ಮಾಡಿಕೊಂಡಾಗ ಸನ್ಮಾನ್ಯ ಸಚಿವರು ಜಡ್ಬಿ ಜಮೀರ್ ಅಹ್ಮದ್ ಸರ್ ಅವರು ತುಂಬ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನೀಡಿದರು ನಿನ್ನೆ. ಅದು ಕೂಡ ನಮಗೆ ನೆರವೇರ್ತದೆ ಅಂತೇಳಿ ನಮಗೆ ತುಂಬ ಭರವಸೆ ಇದೆ. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹೆಚ್ಚಿನ ಒತ್ತು ನೀಡ್ತೀನಿ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಪ್ಪ ಅಂತಂದರೆ, ನಿನ್ನೆ ಕೂಡ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಸರ್ ಅವರಿಗೂ ಕೂಡ ಭೇಟಿಯಾಗಿದ್ದೇವೆ. ಡಿಗ್ರಿ ಕಾಲೇಜುಗಳಲ್ಲಿ PU ಕಾಲೇಜುಗಳಲ್ಲಪ್ಪ ಅಂತಂದ್ರೆ ದೈಹಿಕ ಶಿಕ್ಷಕರ ನೇಮಕಾತಿನೇ ಆಗಿಲ್ಲ ಇಲ್ಲಿವರೆಗೂ. ದೈಹಿಕ ಶಿಕ್ಷಕರು ಹಾಗೂ ಗ್ರಂಥಪಾಲಕರ ಹುದ್ದೆಗಳಿಗೆ ನೇಮಕಾತಿಗಳೆಲ್ಲ ಆಗಿಲ್ಲ. ಅದಕ್ಕೋಸ್ಕರ ಅವರು ನಿನ್ನೆ ಹೇಳಿದರು, ಯಾವುದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಈ ಹಿಂದೆ ಪರಿಗಣಿಸಿಲ್ಲ. ಇನ್ನು ನಾನು ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೆ ಕಳಿಸಿದ್ದೇನೆ. ಅದು ಬಂದ ನಂತರ ಎಷ್ಟು ಹುದ್ದೆಗಳಿಗೆ ಅವಕಾಶ ಕೊಡುವರೋ ಆ ಸರ್ಕಾರ ನಮಗೆ ಎಷ್ಟು ಹುದ್ದೆಗಳು ಅವಕಾಶ ಕೊಡೋರು ಅಂತ ನೋಡಿಕೊಂಡು ಅದನ್ನು
ಪರಿಗಣನೆ ಮಾಡಿಕೊಂಡು ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಏನು ತುಂಬ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದರು. ಡಿಗ್ರಿ ಕಾಲೇಜ್ಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ನೇಮಕಾತಿ ಮಾಡ್ಕೊಳ್ತೀನಿ ಅಂತೇಳಿ ಸುಧಾಕರ್ ಸರ್ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದರು. ನಾವು ನಮ್ಮ ತಂಡದವರು ಎಲ್ಲರೂ ಕೂಡ ನಿನ್ನೆ ದಿನಪ್ಪ ಅಂತಂದ್ರೆ ಹೋಗಿ ಅವರಿಗೂ ಕೂಡ ಸುವಿಸ್ತಾರವಾಗಿ ಮನವರಿಕೆ ಮಾಡಿಕೊಂಡಿದ್ದೇವೆ. ಡಿಗ್ರಿ ಕಾಲೇಜ್ಗಳಲ್ಲಿ ಸುಮಾರು MPEd KSET ನೆಟ್ ಪಾಸ್ ಆಗಿ ಹಲವಾರು ವಿದ್ಯಾರ್ಥಿಗಳು ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ಮನಗಂಡು ಅಂಥ ಕಾಲೇಜುಗಳಲ್ಲಿ ಮುಗಿಸ್ಕೊಂಡು ಒಂದೊಂದು ಕೋರ್ಸ್ಗಳು ಮುಗಿಬೇಕಂದ್ರೆ 2 ಲಕ್ಷ 3 ಲಕ್ಷ ಖರ್ಚು ಬರ್ತಾವೆ. ಅದನ್ನು ಸರ್ಕಾರಕ್ಕೆ ಹೋಗ್ತಾ ಇದೆ. ಇಲ್ಲಿ ಕಲ್ತು ಕುಂತವರೆಲ್ಲ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಡಿಗ್ರಿ ಕಾಲೇಜುಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ, ಪ್ರೌಢಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅಂತೇಳಿ ನಾವು ಮನವರಿಕೆ ಮಾಡಿಕೊಂಡ್ರು. ಅಲ್ಲಿ ಕೂಡ ನಮಗೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಮಾಡಿದ್ರು ಸುಧಾಕರ್ ಸರ್. ನಮಗೆ ಸಂತೋಷದ ವಿಷಯ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ನೋಡೋಣ. ಅದು ಏನು ಹೇಳ್ತಾರೆ, ಏನು ಸುದ್ದಿ ಕೇಳ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಅವರಿಗೂ ಕೂಡ ಈ ಏನು ಅಧಿವೇಶನ ಆಗ್ತದೆ 27 ನಂತರವಾಗಿ ಅಲ್ಲಿ ಒಳ ಮೀಸಲಾತಿ ಮುಗಿದ ನಂತರ ಅಲ್ಲಿ 27ಕ್ಕೆ ಮುಗಿಸ್ಕೊಡ್ತೀನಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ. ಅಲ್ಲಿ ಏನು ಮುಗಿಯುತ್ತೆ ನೋಡೋಣ. ಅಲ್ಲಿ ನಂತರವಾಗಿ ಆರ್ಥಿಕ ಇಲಾಖೆಯಿಂದ ಬಂದ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರು ಎಷ್ಟು ಹುದ್ದೆಗಳು ಬರ್ತಾವ ಅಂತೇಳಿ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೂಡ ಮತ್ತೆ ಭೇಟಿ ಆಗೋಣ ಎಲ್ಲರೂ ಸೇರಿ ಅಂತೇಳಿ. ನೆಕ್ಸ್ಟ್ ನಂತರವಾಗಿಯಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ವಿಷಯಪ್ಪ ಅಂತಂದರೆ ಸನ್ಮಾನ್ಯ ಶ್ರೀಯುತ ಸಂಕನೂರು ಸರ್ ಅವರ ಸಮ್ಮುಖದಲ್ಲಿ ನಮಗೇನು ರಶ್ಮಿ ಮೇಡಮ್ ಅವರು ಜೊತೆ ಮಾತನಾಡಲು ಈ ಸುಮಾರು ಒಂದು 26-27 ನಿಮಿಷದವರೆಗೆ ನಮ್ಗೆ ಸುವಿಸ್ತಾರವಾಗಿ ಯಾವ ಹಂತದಲ್ಲಿದೆ ನೇಮಕಾತಿ, ಯಾವ ನೇಮಕಾತಿ ಆಗುತ್ತೆ ಅಂತೇಳಿ ನಮಗೆ ಸುವಿಸ್ತಾರವಾಗಿ ಹೇಳಿಕೊಟ್ರು. ಏನಪ್ಪ ಅಂತಂದರೆ ಸುಮಾರು ಇಲ್ಲಿ ಸರ್ಕಾರ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,267 ಹುದ್ದೆಗಳೇನು ಮಾಡ್ಕೋತಾ ಇದೆ. ಅದರಲ್ಲಿ ದೈಹಿಕ ಶಿಕ್ಷಣ ಹುದ್ದೆಗಳು ಎಷ್ಟು ಮತ್ತು ನಾನ್ ಕಲ್ಯಾಣ ಕರ್ನಾಟಕ ದೈಹಿಕ ಶಿಕ್ಷಣ ಹುದ್ದೆಗಳು ಎಷ್ಟು ಅಂತೇಳಿ ನಮ್ಗೆ ಸ್ವಲ್ಪ ತುಂಬಾ ಗೊಂದಲ ಇತ್ತು. ಈಗ ಇನ್ನೂ ಗೊಂದಲಗೂಡಾಗೆ ಉಳಿದುಕೊಂಡಿದ್ದೇವೆ ವಿನಃ ಅದು ಪರಿಹಾರ ಆಗಿಲ್ಲ ಯಾರಿಗೂ ಕೂಡ. ಯಾಕಂದರೆ ಸರ್ಕಾರ ಕಡೆಗೆ ಇನ್ನೂ ಸ್ಪಷ್ಟೀಕರಣ ಬಂದಿಲ್ಲ. ಸನ್ಮಾನ್ಯ ಶ್ರೀಯುತ ಮಧು ಬಂಗಾರಪ್ಪ ಸರ್ ಅವರು ಪ್ರತಿನಿತ್ಯ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೆಷನ್ದಲ್ಲಿ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅದು ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ಅವರಿಗೆ ಸ್ಪಷ್ಟೀಕರಣ ಇಲ್ಲದಂತ ಆಗಿದೆ. ಯಾಕಪ್ಪ ಅಂತಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಬೇಕಾಗಿರ್ತಕ್ಕಂಥ ಹುದ್ದೆಗಳು ಇನ್ನೂ ಕೂಡ ಡೀಟೇಲ್ಸ್ ಯಾವುದೇ ರೀತಿ ಬಂದಿಲ್ಲ. ನಾವು ನಿನ್ನೆ ಮನ್ನಿದನ ಏನಪ್ಪ ಅಂತಂದರೆ ನಾವು ನಿಮ್ಗೆ ಸುವಿಸ್ತಾರವಾಗಿ ಕೆಲವೊಂದು ವಿಷಯಗಳನ್ನು ತಿಳಿಸಿದ್ದೆವು. ಏನಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 380 ಹುದ್ದೆಗಳು ಮತ್ತು 216 ಹುದ್ದೆಗಳು. ಈ 380 ಹುದ್ದೆಗಳು ಏನಪ್ಪ ಅಂತಂದ್ರೆ ಪ್ರಾಥಮಿಕ ಶಾಲೆಗಳಲ್ಲಿ 380 ಹುದ್ದೆಗಳು ಅಂತೇಳಿ ಹೇಳಿದ್ದೆವು. ಅದೇ ರೀತಿ ಪ್ರೌಢಶಾಲೆಗಳಲ್ಲಿ 216 ಹುದ್ದೆಗಳಂತೇಳಿ ಹೇಳಿದ್ದೆವು. ಹಾಗೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಈ ಹಿಂದೆ ಆರ್ಥಿಕ ಇಲಾಖೆಗೆ ಅನುಮೋದನೆಯಾಗಿರ್ತಕ್ಕಂತಹ ಫೈಲ್ ನಂಬರು ಕೂಡ ಕಂಪ್ಯೂಟರ್ ನಂಬರ್ ಕೂಡ ನಮ್ಮ ಕಡೆ ಇತ್ತು. ಅದನ್ನು ನಿನ್ನೆ ನಾವು ಸಂಕನೂರು ಸರ್ ನಮ್ಮ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಹೋದಾಗ ಆ ಫೈಲ್ ನಂಬರು ಕೂಡ ಏನಾಗಿದೆಪ್ಪ ಅಂತಂದರೆ ಇದು 703 680 ಈ ಎಲ್ಲ ಹುದ್ದೆಗಳಪ್ಪ ಅಂತಂದರೆ ಅಧಿಕೃತವಾಗಿ ಇನ್ನೂ ಯಾವುದು ಇಲ್ಲ ಅಂತೇಳಿ ಹೇಳಿದ್ದಾರೆ. ಕಾರಣಪ್ಪ ಅಂತಂದರೆ 15,000 ಶಿಕ್ಷಕರ ನೇಮಕಾತಿ ಏನು ಆರ್ಥಿಕ ಇಲಾಖೆಯಲ್ಲಿ ಏನಿದೆಯಲ್ಲ ಈ 15,000 ಶಿಕ್ಷಕರ ನೇಮಕಾತಿ ಏನು ತಗೊಳ್ತಾರೆ ಇಲ್ಲಿ ಎಲ್ಲ ಶಿಕ್ಷಕರ ಹುದ್ದೆಗಳಲ್ಲಿ ಕೂಡ ಅಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು ಎಷ್ಟು ಎಂಬುದು ಗೊಂದಲಗೂಡಾಗಿದೆ. ಯಾಕಪ್ಪ ಅಂತಂದ್ರೆ ಇದು ಸಚಿವರಿಗೂ ಕೂಡ ಇನ್ನೂ ಸ್ಪಷ್ಟೀಕರಣ ಇಲ್ಲ. ಮಾನ್ಯ ಅಧಿಕಾರಿಗಳು ರಶ್ಮಿ ಮೇಡಮ್ ಅವರು ಸ್ಪಷ್ಟೀಕರಣ ಕೊಟ್ಟರು. ನಿನ್ನೆ ನಾವು ಕಳಿಸಿದ್ದೇವೆ ಎಷ್ಟು ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು 2,500 ಹುದ್ದೆಗಳು ನಾವೇನು ಕಳಿಸಿದ್ದೀವಿ ಅಂತೇಳಿ ಹೇಳಿದರು. ಒಟ್ಟು ಆರ್ಥಿಕ ಇಲಾಖೆಗೆ ಕಳಿಸಿರುವ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು ಇವು 15,000 ಶಿಕ್ಷಕರ ಹುದ್ದೆಗಳೇನು ಅದ ಓಕೆ. ಇದರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು 2,500 ಹುದ್ದೆಗಳಂತೇಳಿ ಹೇಳಿದ್ರು. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು, ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಎಂಬುದು ಇನ್ನೂ ಸ್ಪಷ್ಟೀಕರಣ ಆಗಿಲ್ಲ. ಇದೇನು ಈಗ ಮೇಲ್ನೋಟಕ್ಕೆ ನಮಗೆ 380 216 ಕಲ್ಯಾಣ ಕರ್ನಾಟಕ ಏನು ಕಂಡು ಬರ್ತಾ ಇದೆ ಅದು ಅಧಿಕೃತವಾಗಿ ಇನ್ನು ಘೋಷಣೆ ಆಗಬೇಕಾಗಿತ್ತು. ಇನ್ನೂ ಕೂಡ ಅದು ಘೋಷಣೆ ಆಗಿಲ್ಲ. ಅವರು ಇದು 703 ಮತ್ತು 670 ಏನು ಹುದ್ದೆಗಳು ನಾವೇನು ಅಂದ್ಕೊಂಡಿದ್ದೇವಲ್ಲ ಅದು ಕೂಡ ಒಂದು ಕಡೆ ಏನೋ ಸುಳ್ಳು ಅನ್ನಿಸ್ತಾ ಇದೆ, ಒಂದು ಕಡೆ ಸತ್ಯ ಅನ್ನಿಸ್ತಾ ಇದೆ. ಸತ್ಯನ ಇದು ಏನಪ್ಪ ಅಂತಂದ್ರೆ 380 216 ಏನಿದೆ ಒಂದು ಕಡೆ ಸತ್ಯ ಅನ್ನಿಸ್ತಾ ಇದೆ, ಒಂದು ಕಡೆ ಸುಳ್ಳು ಅನ್ನಿಸ್ತಾ ಇದೆ. ನಿನ್ನೆ ಮೇಡಮ್ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ ಆ 380 216 703 ಮತ್ತು 770 ಹುದ್ದೆಗಳಪ್ಪ ಅಂತಂದ್ರೆ ಅವರು ದೈಹಿಕ ಶಿಕ್ಷಕನ ಏನು ಮೊದಲು ಇದ್ದು ಅದನ್ನು ಇವಾಗ ನಾವೇನು ಮಾಡ್ತಾಯಿದ್ದೀವಿ 15,000 ಶಿಕ್ಷಕರಲ್ಲಿ ಕೂಡ ಆರ್ಥಿಕ ಇಲಾಖೆಗೆ ಕಳಿಸಿದ್ದೇವೆ. ಅದರಲ್ಲಿ ಎಷ್ಟು ಹುದ್ದೆಗಳು ದೈಹಿಕ ಶಿಕ್ಷಣ ಶಿಕ್ಷಕರು ಕೇಳಿದಾರಪ್ಪ ಅಂತಂದರೆ ಅವರು 2,500.
2,500ದಲ್ಲಿ ಎಷ್ಟು ಹುದ್ದೆಗಳು ಕೊಡ್ಬೋದು ಅಂತೇಳಿ ಅವರು ಒಂದು ಕಡೆ ಹೇಳಿದಾಗ ಸುಮಾರು ಒಂದು 1500 ಎಲ್ಲವೂ ಸೇರಿಸಿ ಕಲ್ಯಾಣ ಕರ್ನಾಟಕ, ನಾನು ಕಲ್ಯಾಣ ಕರ್ನಾಟಕ ಎಲ್ಲವೂ ಸೇರಿಸಿಯಪ್ಪ ಅಂತಂದ್ರೆ 2,500 ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿ 1500 ಅಪ್ರೂವಲ್ ಸಿಗ್ಬೋದು ಅನ್ನೋ ಒಂದು ಸುಳಿವು ಇದೆ. ಹಬ್ಬಬ್ಬ ಅಂದರೆ 1500 ಸಿಗ್ಬೋದು, 2,500 ಸಿಗುವುದು ಕಷ್ಟ. ಯಾಕಪ್ಪ ಅಂತಂದರೆ ಆರ್ಥಿಕ ಇಲಾಖೆಯಲ್ಲಿ ದುಡ್ಡೇ ಇಲ್ಲ ಎಂಬುವುದು ಒಂದು ಸಣ್ಣ ಒಂದು ಸುಳಿವಿದೆ. ಅದಕ್ಕೋಸ್ಕರವಾಗಿ ಒಂದು 1500 ಸಿಗ್ಬೋದು. ಇಲ್ಲಿ KPSC ಶಾಲೆಗಳು ಕೂಡ ಮಾಡ್ತಾ ಇದ್ದಾರೆ, PMC ಶಾಲೆಗಳು ಇದ್ದಾವೆ. ಅದಕ್ಕೋಸ್ಕರವಾಗಿ ಈ ಮುಂದಿನ ನೇಮಕಾತಿ 15,000 ಶಿಕ್ಷಕರು ಏನು ನೇಮಕಾತಿ ಆಗ್ತದಲ್ಲ, ಇನ್ನೂ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿಲ್ಲ, ಆಗಬೇಕು. ಒಳ ಮೀಸಲಾತಿ ಮುಗಿದ ನಂತರ ನೇಮಕಾತಿ ಇನ್ನೂ ಎಷ್ಟು ದಿನ ಹೋಗುತ್ತೆ ಗೊತ್ತಿಲ್ಲ. ಅಧಿಕೃತವಾಗಿ 1 ವಾರ ಆಗ್ಬೋದು, 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು. ಅದಕ್ಕೋಸ್ಕರವಾಗಿ ಇನ್ನೂ ಅಧಿಕೃತವಾಗಿ ದಿನಾಂಕ ನಮಗೆ ತಿಳಿಸಿಲ್ಲ. ಅದಕ್ಕೋಸ್ಕರವಾಗಿ ಇನ್ನು ಸಂಗೀತ, ಚಿತ್ರಕಲಾ, ಕಂಪ್ಯೂಟರ್ ಹುದ್ದೆಗಳ ಶಿಕ್ಷಕರು ಕೂಡ 2,500 ಹುದ್ದೆಗಳೇನು ಕಳಿಸಿದ್ದಾರೆ. ಇದರಲ್ಲಿ ಕೂಡ ಎಷ್ಟು ಹುದ್ದೆಗಳು ಬರ್ತಾವ, ಅಲ್ಲಿ ಒಂದು 1500 ಬರುವ ಸಾಧ್ಯತೆ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೂಡ ಏನಪ್ಪ ಅಂತಂದ್ರೆ ಒತ್ತಡ ಹೇರಿದ್ದೇವೆ. ದೈಹಿಕ ಶಿಕ್ಷಣ ಶಿಕ್ಷಕರು ಹೆಚ್ಚಿನ ಹುದ್ದೆಗಳು ಕರೀರಿ ಅಂತೇಳಿ ಮೇಡಮ್ ಅವ್ರಿಗೆ ನಾವು ಹೇಳಿದ್ದೇವೆ. ಅಪ್ಪ ಅಂತಂದ್ರೆ ಅವರು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಿಯೆ ಕೊಟ್ಟಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಬೇಕು, ಸಂಗೀತ ಶಿಕ್ಷಕರು ಬೇಕು, ಚಿತ್ರಕಲಾ ಶಿಕ್ಷಕರು ಬೇಕು, ಕಂಪ್ಯೂಟರ್ ಶಿಕ್ಷಕರು ಬೇಕಂತೇಳಿ ನಮಗೆ ಹೇಳಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಸತತವಾಗಿ ಹೋರಾಟ ಮಾಡಿದ್ದೇವೆ, ನಮ್ಮದು ರಕ್ತದಿಂದ ಪತ್ರ ಬರೆದಿದ್ದೇವೆ, ವಿಷಯ ಕೊಡ್ಲಿಕ್ಕೆ ರೆಡಿಯಾಗಿದ್ದೇವೆ. ಇವೆಲ್ಲವಷ್ಟು ವಿಷಯಗಳು ಮೇಡಮ್ ಅವರಿಗೆ ತಲುಪಿದೆ. ಮತ್ತು ಸನ್ಮಾನ್ಯ ಶ್ರೀಯುತ ಮಧು ಬಂಗಾರಪ್ಪನವರಿಗೂ ಕೂಡ ತಲುಪಿದೆ. ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರಿಗೂ, ಮುಖ್ಯಮಂತ್ರಿಗಳಿಗೂ ಕೂಡ ವಿಷಯ ಗೊತ್ತಿದೆ. ಇದನ್ನು ಮನಗಂಡು ಹೆಚ್ಚಿನ ಸಂಖ್ಯೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ನೇಮಕಾತಿ ಮಾಡಿಕೊಳ್ಳಬೇಕಂತೇಳಿ ನಾವು ನಿನ್ನೆ ಕೂಡ ಒತ್ತಡ ಹೇರಿದ್ದೇವೆ. ಅದಕ್ಕೋಸ್ಕರವಾಗಿ ಏನಪ್ಪ ಅಂತಂದರೆ ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಎಕ್ಸಾಮ್ ಐತೋ ಇಲ್ಲ ಅಂತೇಳಿ ನಿನ್ನೆ ಕೂಡ ನಾನು ಸ್ಪಷ್ಟೀಕರಣ ಕೊಡ್ತೇನೆ ಅಂತೇಳಿ ಹೇಳಿದೆ. ಖಂಡಿತವಾಗಿ ಎಕ್ಸಾಮ್ ಇದೆ. ಆದರೆ PUC ಮಟ್ಟದಲ್ಲಿ ಏನು ವಿದ್ಯಾರ್ಹತೆ ಇರುತ್ತೆ ಅಲ್ಲ, ಅಲ್ಲಿ ಸಿಲೆಬಸ್ ಇಟ್ಕೊಂಡು ಅಲ್ಲಿ D.Ed ಏನು ಮುಗಿದಿರ್ತಾರಲ್ಲ ಆ ವಿದ್ಯಾರ್ಹತೆಗೆ ಅದನ್ನು ಪರಿಗಣಿಸಿ ಅಲ್ಲಿ ಇಲ್ಲಿ ಎರಡೂ ಅವರೂ ಇರ್ತಾರೆ, ಇಲ್ಲಿ CPED ಮತ್ತು D.Ped ಮುಗಿದವರು ಇರ್ತಾರೆ. ಅವು ಎರಡರ ಒಂದು ವಿಚಾರಧಾರೆಗಳನ್ನು ಇಟ್ಟುಕೊಂಡು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅತ್ಯಂತ ಸರಳ ರೀತಿಯಿಂದ ಪೇಪರ್ ತೆಗಿತೀನಿ ಅಂತೇಳಿ ನಮಗೊಂದು ಸುಳಿವು ನೀಡಿದ್ದಾರೆ ಮೇಡಮ್ ಅವರು. ಬಟ್ ಅಧಿಕೃತವಾಗಿ ಎಷ್ಟು ಹುದ್ದೆಗಳಂತೇಳಿ ಘೋಷಣೆ ಆಗಿಲ್ಲ. ಇದೇನು ಕಲ್ಯಾಣ ಕರ್ನಾಟಕ 380, 216 ಇದೆ. ಅದು ಪ್ರೊಬಬಿಲಿಟಿ ಮೇ ಬಿ ಇರ್ಬೋದು. ಅದನ್ನು ಒಂದು ವೇಳೆ ಕಡಿತ ಮಾಡಿದ್ರೆ ಯಾವ ಹುದ್ದೆಗಳು ಕಡಿಮೆನೂ ಆಗ್ಬೋದು, ಹೆಚ್ಚಿನೂ ಆಗ್ಬೋದು. ನಾನು ಕಲ್ಯಾಣ ಕರ್ನಾಟಕ ಹುದ್ದೆಗಳು ಜಾಸ್ತಿನೂ ಆಗ್ಬೋದು, ಕಡಿಮೂ ಆಗ್ಬೋದು. ಮುಂದಿನ ದಿನಗಳಲ್ಲಿ ನಾವು ನಮ್ಮ ತಂಡದವರು ಎಲ್ಲರೂ ಸವಿಸ್ತಾರವಾಗಿ ಹೋಗಿ ಮತ್ತೆ ಕೇಳಿ ಸತತವಾಗಿ ನಾವು ಫೋನ್ ಕಾಲ್ ಮುಖಾಂತರ ಸನ್ಮಾನ್ಯ ಶ್ರೀಯುತ ಸಂಕನೂರ್ ಸರು, ಮತ್ತು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸರ್, ಮತ್ತು ನಮೋಸಿ ಸರ್ ಸಮಗ್ರವಾಗಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ C&R ಇದೇನು 27ನೇ ತಾರೀಕು ಅಧಿವೇಶನ ಏನು ಮುಗೀತದಲ್ಲ, ಆ ಅಧಿವೇಶನ ಮುಗಿಯೋದರೊಳಗಾಗಿ C&R ಏನೋ ಬಿಡ್ತೀನಿ ಅಂತೇಳಿ ನಮಗೆ ನಿನ್ನೆ ರಶ್ಮಿ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ನಾವು ಅದನ್ನು ಸುವಿಸ್ತಾರವಾಗಿ ಬಿಡ್ರಿ ಬೇಗ ಅಂತೇಳಿ ನಾವು ಮನವರಿಕೆ ಮಾಡ್ಕೊಂಡಿದ್ದೇವೆ. ಯಾಕಂದರೆ C&R ಇರಲಿಲ್ಲಪ್ಪ ಅಂತಂದರೆ ಎಲ್ಲರೂ ಒಂದು ವಿಚಾರಧಾರೆಗಳು ಬೇರೆ ಬೇರೆ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರ ಏನಪ್ಪ ಅಂತಂದರೆ ಕೆಲವೊಂದು ಸುಳ್ಳುಗಳನ್ನು ಹೇಳೋದು ಬಿಡಬೇಕು. 5,267 ದೈಹಿಕ ಶಿಕ್ಷಕರ ನೇಮಕಾತಿ ಅಂತೇಳಿ ನಿನ್ನೆ ದಿನ ಸರ್ಕಾರ ಏನು ಅದು ಟ್ವೀಟ್ ಮಾಡಿದಿಲ್ಲ, ದಯವಿಟ್ಟು ಅದನ್ನು ವಾಪಸ್ ತೊಗೊಳ್ಬೇಕು. ಯಾಕಂದರೆ ಅಲ್ಲಿ ಹುದ್ದೆಗಳು ಅಧಿಕೃತವಾಗಿ ಹುದ್ದೆಗಳನ್ನು ಅಧಿಕೃತವಾಗಿ ಸಹಿ ಸಿಗ್ನೇಚರ್ ಇರ್ತಕ್ಕಂತಹ ಒಂದು ಪೇಜನ್ನು ಒಂದು ಗೆಜೆಟ್ನ ಬಿಡಬೇಕು ಸರ್ಕಾರ. ಅದನ್ನು ಬಿಟ್ಟು ಟ್ವಿಟರ್ನಾಗ ತಪ್ಪು ಸಂದೇಶಗಳನ್ನು ಬಿಡಬಾರ್ದು. ಯಾಕಪ್ಪ ಅಂತಂದರೆ ಸರ್ಕಾರಕ್ಕೆ ನಾನು ಮತ್ತೆ ಮನವರಿಕೆ ಮಾಡ್ಕೊಳ್ತೀನಿ. ನಾನು ಮಾಧ್ಯಮ ಮುಖಾಂತರ ಮುಂದಿನ ದಿನಗಳಲ್ಲಿ ಕೇಳ್ತೀನಿ. ಸಂಬಂಧಪಟ್ಟಂಥ ಸಚಿವರ ಜೊತೆ ಅಥವಾ ಹಲವಾರು ರಾಜಕಾರಣಿಗಳ ಜೊತೆ ನಾನು ಚರ್ಚೆ ಮಾಡಿ ಮತ್ತೆ ಅವ್ರ ಜೊತೆ ಹೇಳಿಕೊಂಡು ಅವ್ರಿಗೆ ಮನವರಿಕೆ ಮಾಡಿಕೊಂಡು ಸನ್ಮಾನ್ಯ ಶ್ರೀಯುತ ಮಧು ಬಂಗಾರಪ್ಪನವರಿಗೂ ಕೂಡ ನಾನು ಮತ್ತೊಂದು ಸಾರಿ ಮನವರಿಕೆ ಮಾಡ್ಕೋತೀನಿ. ನಿನ್ನೆ ದಿನ ಸುವಿಸ್ತಾರವಾಗಿ ಇದಿಷ್ಟು ಮಾಹಿತಿ ನಿನ್ನೆ ದಿನ ಆಗಿರ್ತದೆ. ಸತತವಾಗಿ ಪ್ರಯತ್ನದಿಂದ ಹಲವಾರು ವಿಷಯಗಳೊಂದಿಗೆ ನಾವು ನಿನ್ನೆ ದಿನ ಹೋಗಿ ಬಂದಿದ್ದೇವೆ. ಏನಾದರೂ ನಿಮಗೆ ಇನ್ನೂ ಗೊಂದಲ ಏನಾದರೂ ಇದ್ದರೆ ಈ ನಾವು ಬೃಂದಾವನ ಕ್ಲಾಸ್ ಯೂಟ್ಯೂಬ್ ಚಾನಲಲ್ಲಿ ಕೆಳಗಡೆ
ಹಾಕ್ರಿ, ಅದು ಮತ್ತೆ ನೋಡಿಕೊಂಡು ನಮ್ಗೆ ಅಲ್ಲಿ ಕಾಮೆಂಟಲ್ಲಿ ಕೂಡ ಉತ್ತರ ಕೊಡ್ತೀನಿ. ಮತ್ತು ಬೃಂದಾವನ ಕ್ಲಾಸ್ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಇದೆ. ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವಾಟ್ಸಪ್ ಚಾನಲ್ ಇದೆ ಮತ್ತು ಟೆಲಿಗ್ರಾಮ್ ಚಾನಲ್ ಇದೆ. ಅಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗಿಯಾಗ್ರಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಂಬುದೊಂದು ಯಾರಿಗೂ ಗೊತ್ತಿಲ್ಲ. ಹುದ್ದೆಗಳು ಕಡಿತ ಆಗ್ಬೋದು, ಜಾಸ್ತಿ ಆಗ್ಬೋದು. ಗೊಂದಲದ ಗೂಡಾಗೇ ಉಳಿದಿದೆ ವಿನಃ ಸ್ಪಷ್ಟೀಕರಣ ಸರ್ಕಾರ ಇನ್ನೂ ನೀಡಿಲ್ಲ ನಿನ್ನೆ ದಿನ. ಅದಕ್ಕೋಸ್ಕರವಾಗಿ ನಾವು ಮುಂದಿನ ದಿನದಲ್ಲಿ ಹೋರಾಟ, ನಮ್ದೇನು ಹಕ್ಕಿದೆ ಹೋರಾಟದ ಮುಖಾಂತರ ಪಡಿಬೇಕಾಗಿದೆ. ಕಾಲಕ್ಕೆ ಯಾವುದೇ ರೀತಿ ಕ್ಯಾಲೆಂಡರ್ ಬಿಟ್ಟಿಲ್ಲ, ಇವರು ಬಿಡುವುದೂ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡೇ ಪಡಿಬೇಕಾದ ಒಂದು ಸಂದರ್ಭ ಬಂದಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಒಗ್ಗಟ್ಟಾಗಿ ಇರೋಣ. ನಮ್ಮ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದೊಂದಿಗೆ ನೀವೆಲ್ಲರೂ ಜೊತೆಯಾಗಿ ಇರ್ರಿ. ಖಂಡಿತವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಯುವ ರೀತಿಯಲ್ಲಿ ನಾವೆಲ್ಲರೂ ಕೂಡಿ ನಾನು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಏನಾದರೂ ಹೆಚ್ಚು ಕಡಿಮೆ ಯಾರಾದರೂ ಹೋಗುವಾಗ ಅಲ್ಲಿ ಬರುವಾಗಲಿ ಎಲ್ಲಾದರೂ ಏನಾದರೂ ತೊಂದರೆ ಆಗಿದ್ದರೆ, ಅಧಿವೇಶನದಲ್ಲಿ ಆಗಿರ್ಬೋದು, ಹೊರಗಡೆ ನಾವು ಮನವಿ ಪತ್ರ ಕೊಡೋದರಲ್ಲಿ ಆಗಿರ್ಬೋದು, ಬರೋದು ಹೋಗೋದು ಏನಾದರೂ ಆಗಿದ್ದರೆ ನಾನು ಅಲ್ಲಿ ಅವರಿಗೂ ಕೂಡ ಕ್ಷಮೆ ಯಾಚಿಸ್ತೇನೆ. ಯಾಕಪ್ಪ ಅಂತಂದರೆ ಹಲವಾರು ತೊಂದರೆಗಳು ಆಗ್ತಿರ್ತಾವೆ. ಸಂಘಟನೆ ಅಂದಮೇಲೆ ಹೋಗೋದಾಗಲಿ ಬರುವುದಾಗಲಿ ಏನಾದರೂ ಹೆಚ್ಚಕಮ್ಮ ಆಗಿದ್ದರೆ ಅಲ್ಲಿ ಕೂಡ ಕ್ಷಮೆ ಯಾಚಿಸ್ತೇನೆ. ಸುಮಾರು ಹೋರಾಟಗಳನ್ನು ಇಲ್ಲಿವರೆಗೆ ಮಾಡಿದ್ದೇವೆ. ಒಂದು ಹಂತಕ್ಕೆ ಬಂದು ನಿಂತಿದೆಯಪ್ಪ ಅಂತಂದರೆ ಇದನ್ನು ಇಲ್ಲಿಗೆ ಬಿಡುವುದು ಬೇಡ. ನೀವೆಲ್ಲರೂ ಸಪೋರ್ಟ್ ಮಾಡಿರಿ. ನಾವೆಲ್ಲರೂ ಮುನ್ನುಗ್ಗಿ ಮುಂದಿನ ದಿನಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳೋಣ ಅಂತೇಳಿ ಹೇಳ್ತಾ, ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲ. ನಮಸ್ಕಾರಗಳೊಂದಿಗೆ ನಮಸ್ಕಾರ, ಧನ್ಯವಾದಗಳು.